ಅದಕ್ಕೆ ಇದೇನಕ್ಕೆ ಈ ತರ ಬಟ್ಟೆ ಹಾಕೊಂಡಿದ್ದೀರಾ? ಅದಕ್ಕೆ ಏನಾಗಿದೆ ನನ್ನ ಬಟ್ಟೆಗೆ? ನಾನು ಯಾವಾಗಲೂ ಈ ಥರ ಬಟ್ಟೆನೇ ಹಾಕೋದು, ಆಚೆ ಹೋಗ್ತಿದ್ನಲ್ಲ ಅದಕ್ಕೆ ಹಾಕ್ಕೊಂಡೆ. ಅಮ್ಮವ್ರು ಏನಾದ್ರು ಬೈತಾರಾ? ಅಯ್ಯೋ ಆ ಥರ ಏನಿಲ್ಲ, ನಮ್ಮನೇಲಿ ಯಾರು ಏನು ಅನ್ಕೊಳ್ಳಲ್ಲ, ಎಲ್ಲಾ ತರ ಬಟ್ಟೆನೂ ಹಾಕ್ಬೇಕು. ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅದಕ್ಕೆ ಸದ್ಯ ನನ್ಗೊಬ್ರು ಕಂಪ್ನಿ ಸಿಕ್ತಿರಲ್ಲ, ತುಂಬಾ ಖುಷಿ ಆಗ್ತಿದೆ. ಅದಕ್ಕೆ ಏನ್ ಅಡ್ಗೆ ಮಾಡ್ತಿದ್ದೀರಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀನೇ ಒಂದು ಐಡಿಯಾ ಕೊಡು. ಅಯ್ಯೋ ಅದಕ್ಕೆ ಅಮ್ಮ ದಿನ ಸೊಪ್ಪಿನ ಸಾರು ತರಕಾರಿ ಸಾರು ಮಾಡಿ ಮಾಡಿ ಬೋರ್ ಆಗ್ಬಿಟ್ಟಿದೆ. ಇವತ್ತೇನಾದ್ರು ಸ್ಪೆಷಲ್ ಮಾಡಿ ಅದಕ್ಕೆ ಏನ್ ಗೊತ್ತಾ, ನಮ್ಮ ಆಂಟಿಂದಿರು ಅತ್ತೆದಿರೆಲ್ಲ ಹೇಳ್ತಾ ಇದ್ರು ನಿಮ್ಮ ಅಣ್ಣಂಗೆ ಮದ್ವೆ ಆಗ್ಲಿ ನಿಂಗೆ ಗೊತ್ತಾಗುತ್ತೆ, ಅದಕ್ಕೆ ಬಂದ್ಮೇಲೆ ಮಾಡ್ತಾಳೆ ಅಂತ. ಬಟ್ ನೀವು ಇಷ್ಟು ಫ್ರೆಂಡ್ಲಿ ಆಗಿದ್ರಲ್ಲ, ನಂಗೆ ತುಂಬಾ ಖುಷಿ ಆಯ್ತು. ಅಷ್ಟೆಲ್ಲ ಸೀನ್ ಇಲ್ಲ. ಒಂದು ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತಂದರೆ ನಾನು ಎಷ್ಟು ಸಪೋರ್ಟ್ ಮಾಡ್ತೀನೋ ಅದಕ್ಕೆ ತಕ್ಕಂತೆ ನನ್ನ ಅಪೋಸಿಟಲ್ಲಿ ಇರೋರು ಕೂಡ ಸಪೋರ್ಟ್ ಮಾಡಬೇಕು. ಅದು ಎರಡು ಇನ್ಕ್ಲೂಡ್ ಆದಾಗ ಅಷ್ಟೇ ಒಂದು ಸಂಬಂಧ ಗಟ್ಟಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೆ ನೀನು ಕೂಡ ಸಪೋರ್ಟ್ ಮಾಡ್ತಿದ್ಯಾ. ನಾವಿಬ್ರು ಹೀಗೆ ಆರಾಮಾಗಿ ಫ್ರೆಂಡ್ಸ್ ಥರನೇ ಇರೋಣ. ಯಾವತ್ತಿಗೆ ನೀವೆಲ್ಲ ಏನು ಬೇಡ.